3ರಿಂದ 6 ವರ್ಷ ಏನು ಹೇಳ್ತೀವಿ ಆರಂಭಿಕ ಬಾಲ್ಯ ಅಂತ, ಅಲ್ಲಿ ಗಮನ ಕೊಡೋದು ತುಂಬ ಮುಖ್ಯ. ತುಂಬ ರಿಸರ್ಚ್ ಹೇಳಿದೆ, ಅಲ್ಲಿ ಗಮನ ಕೊಟ್ಟರೆ ಮುಂದೆ ಅವ್ರು ಏನು ಯೂತ್ ಸ್ಕೂಲ್ಗೆ ಹೋಗ್ತಾರೆ, ಆಮೇಲೆ ಯೂತ್ ಆಗ್ತಾರೆ, ಅಡಲ್ಟ್ಸ್ ಆಗ್ತಾರೆ, ಅಲ್ಲಿ ಹೇಗೆ ಅವರು ಆಚಾರ ವಿಚಾರ ನಡೆಸ್ತಾರೆ ಅನ್ನೋದು ಬುನಾದಿ ಇಲ್ಲಿ ಅಂಗನವಾಡಿಗಳಲ್ಲಿ ಆಗ್ತಾ ಇದೆ. ಸೊ ಆ ವಿಷಯದ ಬಗ್ಗೆ ಎಲ್ಲ ನಾವು 3 ವರ್ಷದಲ್ಲಿ ತುಂಬಾ ಟ್ರೈನಿಂಗ್ಸ್ ಕೊಟ್ಟಿದ್ದೀವಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ಸಹಾಯಕರಿಗೆ, ಜೊತೆಗೆ ಮೇಲ್ವಿಚಾರಕರು ಯಾರಿರ್ತಾರೆ ICDS ಅಲ್ಲಿ ಅವ್ರಿಗೂ ಕೂಡ ತರಬೇತಿ ನೀಡಿದ್ದೀವಿ. ಅವ್ರ ಜೊತೆ ಸೇರಿ ನಾವಿದೆಲ್ಲ ಮಾಡಿರೋದು ಇವತ್ತು ತುಂಬ ಯಶಸ್ಸನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಇದೇ ರೀತಿ ನಾವು ಇದು ಒಂದು ಮಾದರಿ ಸರ್ಕಲ್ ಥರ ಆಗಿದೆ. ಕೋರಮಂಗಲ ಮತ್ತು ಆಡುಗೋಡಿನಲ್ಲಿ ಮಾದರಿ ಅಂಗನವಾಡಿಗಳು ಇವಾಗ ತಯಾರಿಯಾಗಿದೆ. ಇದನ್ನೇ ನಾವು ಬೆಂಗಳೂರಲ್ಲಿ ಇನ್ನೂ ಕಡೆ ಮಾಡಬೇಕು ಅಂತ ನಮ್ಮ ಆಸೆ. ಸೊ ಇಲಾಖೆಯ ಜೊತೆ ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ನಾವು ಇಲ್ಲಲ್ಲದೆ ನಾವು ಮಕ್ಕಳ ಜಾಗೃತಿ ಬೇರೆ ಮೈಸೂರು ಜಿಲ್ಲೆನಲ್ಲೂ ವರ್ಕ್ ಮಾಡ್ತಾ ಇದ್ದೀವಿ, ಅಂಗನವಾಡಿಗಳ ಜೊತೆ ಗದಗ ಜಿಲ್ಲೆನಲ್ಲೂ ಮಾಡ್ತಾ ಇದ್ದೀವಿ. ಸೊ ಹೇಗೆ ಕರ್ನಾಟಕದಲ್ಲಿ ಒಂದು ಶಾಲಾ ಪೂರ್ವ ಶಿಕ್ಷಣ ಅಂಗನವಾಡಿಗಳ ಮೂಲಕ ಚೆನ್ನಾಗಿ ಆಗ್ಬೋದು ಅನ್ನೋದು ನಮ್ಮ ಒಂದು ಕನಸು. ಕಾರಣ ಅಂದರೆ 3 ವರ್ಷದ ಹಿಂದೆ ಮಕ್ಕಳ ಜಾಗೃತಿ ಒಂದು ಸರ್ಕಾರೇತರ ಸಂಸ್ಥೆ, ನಾವು ಬಾಷ್, CSR ಮತ್ತು ಸರ್ಕಾರದ ಸೈಡಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನವರು 3 ಜನನು ಸೇರಿ ನಾವು ಕೋರಮಂಗಲ ಮತ್ತು ಆಡುಗೋಡಿಲಿರುವ 48 ಅಂಗನವಾಡಿಗಳಲ್ಲಿ ಹೇಗೆ ಗುಣಮಟ್ಟದ ಶಾಲಾ ಪೂರ್ವ ಶಿಕ್ಷಣ ತರ್ಬೋದು ಅಂತ ಒಂದು ಯೋಜನೆ ಹಾಕ್ಕೊಂಡ್ವಿ. 3 ವರ್ಷದಲ್ಲಿ ನಾವು ಎಷ್ಟೋ ಬದಲಾವಣೆಗಳನ್ನ ನೋಡಿದ್ದೀವಿ. ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಅಂಗನವಾಡಿಗಳಲ್ಲಿ. ಅಂಗನವಾಡಿ ಶಿಕ್ಷಕಿಯರು, ಕಾರ್ಯಕರ್ತೆಯರಿಗೆ ನಾವು ಶಿಕ್ಷಕಿ ಅಂತ ಕರಿತೀವಿ. ಅಂಗನವಾಡಿ ಶಿಕ್ಷಕಿಯರು 2 ರಿಂದ 3 ಗಂಟೆ ಕಾಲ ಎಕ್ಸಲೆಂಟ್ ಶಾಲಾ ಪೂರ್ವ ಶಿಕ್ಷಣನ ಕೊಡ್ತಾ ಇದ್ದಾರೆ. ಅಲ್ಲಿ ಆಟಿಕೆಗಳು, ಲರ್ನಿಂಗ್ ಮೆಟೀರಿಯಲ್ಸ್ ತುಂಬ ಇದೆ. ಸಹಾಯಕಿ ಯಾರಿರ್ತಾರೆ ಅಂಗನವಾಡಿಯಲ್ಲಿ ಅವರು ಕೂಡ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಪೋಷಕರಿಗೂ ಕೂಡ ನಾವು ಬೆಂಬಲಿಸ್ತಾ ಇದ್ದೀವಿ. ಮನೆಯಲ್ಲಿ ಹೇಗೆ ಅವರು ಒಂದು ಮಕ್ಕಳ ಕಲಿಕೆಗೆ ಪೂರಕವಾಗಿರೋ ಒಂದು ವಾತಾವರಣ ಸೃಷ್ಟಿಸ್ಬೋದು ಅಂತ ತಾಯಂದಿರ ಸಭೆಗಳ ಮೂಲಕ, ಪೋಷಕರ ಸಭೆಗಳ ಮೂಲಕ ಇದನ್ನು ನಾವು ಮಾಡ್ತಾ ಬಂದಿದ್ದೀವಿ. ಇವತ್ತಿನ ಸಮಾರಂಭ ಏನಂದರೆ ಇದು ಯಶಸ್ಸಾಗಿದೆ. ನಾವು ಈಗ ಅಲ್ಲಿ ಕಂಟಿನ್ಯೂ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಟೀಚರ್ಸ್ ಇವತ್ತು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ, ಸಬಲೀಕರಣರಾಗಿದ್ದಾರೆ. ಅವರ ಬೇರೆ ಜವಾಬ್ದಾರಿಗಳ ಜೊತೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಎಷ್ಟೊಂದು ಜವಾಬ್ದಾರಿಗಳಿದೆ. ಬಟ್ ಅದೆಲ್ಲದ್ರ ಜೊತೆ ಅವರು ಪ್ರತಿನಿತ್ಯ ಈ ಒಂದು ಶಾಲಾ ಪೂರ್ವ ಶಿಕ್ಷಣಕ್ಕೆ ಗಮನ ಕೊಟ್ಟು ಅದರಲ್ಲಿ ತೊಡಗಿಸ್ತಾ ಇದ್ದಾರೆ. ಮುಖ್ಯವಾದ ವಿಶೇಷ. ಆ್ಯಂಡ್ ಅದನ್ನೇ ನಾವಿಲ್ಲಿ ಸಂಭ್ರಮಿಸ್ತಾ ಇದ್ದೀವಿ. ಹೇಳ್ತಾರೆ, ಒಂದು ಸೇಯಿಂಗ್ ಇದೆಯಲ್ಲ, ಹಸಿದವ್ರಿಗೆ ಮೀನು ತಿನ್ನೋದು ಕೊಡಬಾರ್ದಂತೆ, ಮೀನು ಹಿಡಿಯೋದನ್ನ ಹೇಳ್ಕೊಡ್ಬೇಕಂತೆ. ಹಾಗಾಗಿ ನನ್ನ ಮುಂದೆ ಇರುವಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೀನನ್ನ ತಿನ್ನೋದನ್ನ ಹೇಳ್ಕೊಡ್ತಿಲ್ಲ, ಇಡೀ ಭವಿಷ್ಯವನ್ನ ರೂಪಿಸುವಂತಹ ಮಕ್ಕಳು ನೀವು ಕಲಿದ್ದಾರೆ. ನೀವು ಆ ಮಕ್ಕಳಿಗೂ ಕೂಡ ಬದುಕನ್ನು ಸಾಗಿಸ್ತೀರಿ ಹೇಳಿ ನಮಗೆ ಲರ್ನಿಂಗ್ ಪಾರ್ಟ್ನರ್ ಆಗಿ ಸಿಕ್ಕಿರುವಂತಹ ನಮ್ಮ ಹೆಮ್ಮೆಯ ಮಕ್ಕಳ ಜಾಗೃತಿ ಸಂಸ್ಥೆಯವರು, ಅದರ ಜೊತೆಗೆ ಬಾಷ್ ಕಂಪನಿಯವರು ಅದಕ್ಕೆ CSR ಫಂಡ್ ಆಗಿ ಕೊಟ್ಟು ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನೀವೆಲ್ಲರೂ ದುಡಿದಿದ್ದೀರಿ. ಈ ಕೊನೆಯ ಘಟ್ಟದಲ್ಲಿ ನನಗೆ ನಮ್ಮ ಇಲಾಖೆಯ ಕಡೆಯಿಂದ ಹಾಗೂ ಸರ್ಕಾರದ ವತಿಯಿಂದ ನೀವೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಬಂದಾಗ ಮಕ್ಕಳ ಜಾಗೃತಿ ನಾನು ಮೊದಲನೇ ಸ್ಥಾನದಲ್ಲಿ ಇಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಫಸ್ಟ್ ಇದನ್ನೇ ಹೇಳೋಕೆ ಇಷ್ಟಪಡ್ತೀನಿ. ಕಂಟಿನ್ಯೂಷನ್ ಅದಾದ್ಮೇಲೆ ಬರ್ತೀನಿ ವಿಷಯಕ್ಕೆ ಏನಂತ. ಫಸ್ಟ್ ಏನಕ್ಕೆ ನಾನು ಮಕ್ಕಳ ಜಾಗೃತಿ ಸಂಸ್ಥೆನ ಫಸ್ಟ್ ನಾನು ತುಂಬಾ ಥ್ಯಾಂಕ್ಸ್ ಅಥವಾ ಆ ತರ ಹೇಳಕ್ಕೆ ಅಂತ, ಬೇರೆ ತರ ಸಪೋರ್ಟ್ಸ್ ಅಂದ್ರೆ ಬೇರೆ ಲರ್ನಿಂಗ್ ಮಟೀರಿಯಲ್ಸ್ ಕೊಡುವಂತ ಅಂಗನವಾಡಿ ಅಂದ್ರೆ ನಮ್ಮ ಮನೆ ಒಂದು ಅಂಗನದಲ್ಲಿ ಸ್ಟಾರ್ಟ್ ಆದಂತಹ ಅಂಗನವಾಡಿ ಈ ಮೊನ್ನೆ 50 ವರ್ಷಗಳನ್ನ ಪೂರೈಸಿದೆ. ಅದನ್ನ ಯಾವ ಉದ್ದೇಶದಿಂದ ಪ್ರಾರಂಭವಾಯಿತು ಅಂಗನವಾಡಿ? ಮಕ್ಕಳ ಒಂದು ಬೆಳವಣಿಗೆಯನ್ನ ಮತ್ತೆ ಮಕ್ಕಳ ಒಂದು ಪೋಷಣೆಯಿಂದ ಸ್ಟಾರ್ಟ್ ಆದದ್ದು. ಇವತ್ತು ನಾವು ಅಶಿಕ್ಷಣದ ಹತ್ರ ತೆರಳಿ ಯಾರು ಇಷ್ಟು ವರ್ಷಗಳಲ್ಲಿ ನಾವು ಕಂಡ ಹಾಗೆ ನಂದು ಒಂದು 2004ರಲ್ಲಿ ನಾನು ಇಲಾಖೆ ಸೇರಿದಾಗ ಈಗ 22 ವರ್ಷದಿಂದ ಆಗ ಒಂದು ಸಪೋರ್ಟು ಈಗ ಒಂದು ನಮಗೆ ಸಹಕಾರ ಸಿಗ್ತಾ ಇರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಮೊದಲನೇದಾಗಿ ನೋಡಿದಾಗ ಯಾರು ನಮ್ಮ ಅಂಗನವಾಡಿಗಳ ಕಡೆ ನೋಡ್ತಾ ಇರಲಿಲ್ಲ. ಇಲ್ಲಾಂದ್ರೆ ಈ 50 ವರ್ಷದಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಆಗಬಹುದಾಗಿತ್ತು. ಒಂದು ಏನು ಈಗ ಸಹಭಾಗಿತ್ವದ ಒಂದು ಸಂಭ್ರಮ ಅಂತ ಏನು ನಾವು ಇದನ್ನ ಮಾಡ್ತಾ ಇದ್ದೀವಿ, ಇದು ಮೊದಲೇ ಸ್ಟಾರ್ಟ್ ಆಗಲಿಲ್ಲ.
ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲೋ ಒಂದು ಮರದ ಕೆಳಗಡೆ ಎಲ್ಲೋ ಒಂದು ದೇವಸ್ಥಾನದ ಇದರಲ್ಲಿ ಅಂಗನವಾಡಿಯನ್ನ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಸ್ಟಾರ್ಟ್ ಆಗಿರುವಂತಹ ಒಂದು ಅಂಗನವಾಡಿ ಇವತ್ತು ಒಂದು ಸುಸಜ್ಜಿತವಾದ ಕಟ್ಟಡದಲ್ಲಿದೆ. ನಾವು ಅದಕ್ಕೆ ಎಲ್ಲಾನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸರ್ಕಾರನೂ ಕೂಡ ಅದಕ್ಕೆ ಎಲ್ಲಾನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈಗ ಮಕ್ಕಳ ಜಾಗೃತಿ ಆಗಲಿ, ವಾಶ್ ಆಗಲಿ, ಇಂಥ ಹಲವಾರು ನಮಗೆ NGOಗಳು ಮತ್ತೆ ಕಂಪನಿಗಳು ಸಹಕಾರವನ್ನ ಕೊಡ್ತಾ ಇದ್ದಾರೆ ಇನ್ನ ದಿನಗಳಲ್ಲಿ. ಇದೇನಾಗ್ತಾ ಇದೆ, ನಮ್ಮ ಅಂಗನವಾಡಿಗಳನ್ನ ಇನ್ನೂ ಅಭಿವೃದ್ಧಿ ಪಡಿಸೋಕೆ ನಮಗೆ ಸಹಾಯ ಆಗ್ತಾ ಇದೆ. ಒಂದು ನಮ್ಮ ಟೀಚರ್ಸ್ನು ಅಷ್ಟೇ ಮೊದಲಿಂದನೂ ಕೂಡ ಒಂದು ಅವರಿಗೆ ಗೌರವಧನನೂ ಕಡಿಮೆ ಇರುತ್ತೆ. ಇದರಲ್ಲೂ ಸಹಿತ ಯಾವ ಒಂದು ಪ್ರೈವೇಟ್ ಸ್ಕೂಲ್ಗೂ ಕಡಿಮೆ ಇಲ್ಲದೇನೆ ಅವರು ಅದೇ ಉತ್ಸಾಹದಿಂದ ಅವತ್ತಿಂದನೂ ಇವತ್ತಿನವರೆಗೂ ಸಹಿತ ಕೆಲಸ ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಂದು ಟೀಚರ್ಸ್ಗೆ ನಾವು ಹೇಳ್ಬೇಕಂದ್ರೆ, ಈಗ ನಮಗೆ ಮಕ್ಕಳ ಜಾಗೃತಿ ಏನದು ಟ್ರೈನಿಂಗ್ ಯಾವುದು ಆಡುಗೋಡಿ ಮತ್ತೆ ಕೋರಮಂಗಲ ಸರ್ಕಲ್ಗೆ ಏನೋ ಕೊಟ್ಟಿದ್ದಾರೆ. ಏನಾಗುತ್ತೆ, ಅವ್ರ ಹತ್ರ ಆ ಒಂದು ಪೊಟೆನ್ಷಿಯಲ್ ಇದೆ, ಅದನ್ನ ನಾವು ಹೊರಗೆ ತರಬೇಕಾಗುತ್ತೆ. ಆ ಪೊಟೆನ್ಷಿಯಲ್ ಅನ್ನ ಈಗ ಅದೇ ಇಲಾಖೆ ಮತ್ತೆ ಈ ಮಕ್ಕಳ ಜಾಗೃತಿ ಅಂತ ಒಂದು ಸಂಸ್ಥೆಗಳು ಅವ್ರ ಜೊತೆ ಸೇರಿ ಈ ತರ ಒಂದು ಟ್ರೈನಿಂಗ್ ಅನ್ನು ಕೊಟ್ಟಾಗ ಅದರಿಂದ ಒಂದು ಸಮಾಜಕ್ಕೆ, ಮಕ್ಕಳಿಗೆ, ಕಾರ್ಯಕರ್ತೆಗೂ ಸಹಿತ ನನ್ನಲ್ಲೂ ಇಂಥ ಒಂದು ಪ್ರತಿಭೆ ಇದೆ, ಅದನ್ನು ಯಾರು ಗುರುತಿಸ್ತಾ ಇದ್ದಾರೆ. ಇಂಟರ್ವ್ಯೂ ನಡೀತಿರತ್ತೆ, ಅವರು ಬಂದ್ಬಿಟ್ಟು ಏನ್ ಹೇಳ್ತಿರ್ತಾರೆ ಅಂದ್ರೆ, ಇದಕ್ಕೆ ಜಾಬ್ ಡಿಸ್ಕ್ರಿಪ್ಷನ್ ಏನು ಇದಕ್ಕೆ ಅಂತ ಹೇಳಿ. ಸೊ ಅವ್ರು ಹೇಳ್ತಾ ಹೋಗ್ತಾರೆ, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ. ಸೊ ಅವ್ರೆಲ್ಲರೂ ಇಂಟರ್ವ್ಯೂಸ್ ಏನ್ ಹೇಳ್ತಾರೆ, ಅಪ್ಪ ದಿಸ್ ಮಸ್ಟ್ ಬಿ ದ ವರ್ಲ್ಡ್ಸ್ ಟಫೆಸ್ಟ್ ಜಾಬ್ ಅಂತ ಹೇಳ್ತಾರೆ. ಆ ಜಾಬ್ ಯಾವ್ದಿರ್ಬೋದು? ವರ್ಲ್ಡ್ಸ್ ಟಫೆಸ್ಟ್ ಜಾಬ್ ಯಾವ್ದಿರ್ಬೋದು? ಟೀಚರ್ ಇರ್ಬೋದು. ಎಸ್ ಇಟ್ ವಾಸ್ ದಾಟ್ ಆಫ್ ಅ ಮದರ್. ಯಾಕಂದ್ರೆ ಅವರು ಪ್ರತಿ ನಿಮಿಷ, ಪ್ರತಿ ಕ್ಷಣನೂ ಅವರ ಮಕ್ಕಳ ಬಗ್ಗೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನ ಬೆಳವಣಿಗೆ ಮಾಡಕ್ಕೆ ಬರಬೇಕು. ಅಂಡ್ ದಟ್ ಇಸ್ ವಾಟ್ ಐ ಸಿ ಇನ್ ಈಚ್ ಆಫ್ ಯು. ನೀವೆಲ್ಲ ಒಂದು ಮದರ್, ಒಬ್ರು ಮದರ್, 2 children, 3 children, 4 children. ಬಟ್ ನಿಮ್ಗೆ ಎಷ್ಟು ಮಕ್ಕಳು? ಪ್ರತಿ ವರ್ಷ ಇಷ್ಟಿಷ್ಟು ಮಕ್ಕಳು ಬರ್ತಿದ್ದಾರೆ. ಆದ್ರೆ ಅವ್ರು ಎಲ್ಲರಿಗೂ ನೀವು ಅಮ್ಮಂದಿರಾಗಿ ನಿಂತಿದ್ದೀರಾ ಅಲ್ವಾ? ಸೊ ಐ ಥಿಂಕ್ ದಾಟ್ ಇಸ್ ಸಮಥಿಂಗ್ ದಟ್ ಇಸ್ ಎಕ್ಸ್ಟ್ರೀಮ್ಲಿ ಸ್ಪೆಷಲ್. ನಾನು ಇನ್ಫ್ಯಾಕ್ಟ್ ಸರ್ಕಾರದ ಒಂದು ರಿಪೋರ್ಟ್ ನೋಡ್ತಿದ್ದೆ, ಅದರಲ್ಲಿ ಹಾಕಿದ್ರು, ನೀವು ಐ ಡೋಂಟ್ ನೋ ಎಕ್ಸಾಕ್ಟ್ ನಂಬರ್, ಬಟ್ 70 ರಿಜಿಸ್ಟರ್, ಒಂದು 30 ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಒಂದು ಅಂಗನವಾಡಿ ಟೀಚರ್ಗೆ ಅಂತ ಹೇಳಿ. ಸೊ ಅದನ್ನೆಲ್ಲ ನೀವು ಮಾಡ್ಕೊಂಡು ಬರ್ತಿದ್ದೀರಾ, ಅದ್ರ ಜೊತೆನೆ ಮಗುವಿನ ಮೇಲೆ ನೀವು ಫೋಕಸ್ ಮಾಡ್ತಿದ್ದೀರಾ ಅನ್ನೋದು ಇಟ್ಸ್ ಅ ಗ್ರೇಟ್ ಥಿಂಗ್. ಅಂಡ್ ಐ ಟ್ರೂಲಿ ಐ ಆಮ್ ಹಂಬಲ್ಡ್. ನನಗೆ ತುಂಬಾ ಖುಷಿ ಆಗತ್ತೆ ದಟ್ ಐ ಆಮ್ ಏಬಲ್ ಟು ಅಡ್ರೆಸ್ ಆಲ್ ಆಫ್ ಯು. ಅಂಡ್ ಇಲ್ಲಿ ಬಂದಾಗ ಯಾರೋ ಒಬ್ರು ಹೇಳಿದ್ರು, ನಮ್ಗೆ VIP ತರ ಅನಿಸ್ತಿದೆ ಅಂತ. ಯಾರದು? ಯಾರಿಗೆ? ನಮ್ಗೆ ತುಂಬಾ ಹೆದರಿಕೆ ಆಗತ್ತೆ ಆಕ್ಚುಲಿ ಸ್ಟೇಜ್ ಮೇಲೆ. ಅಂಗನವಾಡಿ ಟೀಚರ್ಸ್ ನನ್ ಮುಂದ್ಗಡೆ ಇದ್ದಾರೆ ಅಂತ ಹೇಳಿದ್ರೆ